ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೋಗ್ತಾ ಇದ್ದೀವಿ ಶ್ರೀ ಗಂಗಾಧರೇಶ್ವರ ಗುಡಿ ಬೆಟ್ಟ, ಕನಕಪುರ, ರಾಮನಗರ ಜಿಲ್ಲೆ. ಇದು HSR ಇಂದ 53 ಕಿಲೋಮೀಟರ್ ಇದೆ. ಅದು ಜಿಗಣಿ ರೋಡ್ ಅಲ್ಲಿ ಹೋದ್ರೆ, ಹಾಗೆ ನೈಸ್ ರೋಡ್ ಅಲ್ಲಿ ಸುತ್ತಾಕೊಂಡು ಹೋದ್ರೆ 62 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಸ್ವಲ್ಪ ಅಡ್ವೆಂಚರಸ್ ಆಗಿ ಹೋಗ್ತಾ ಇರೋದ ಕಾರಣ ನಾವು ಜಿಗಣಿ ರೋಡ್ ಅಲ್ಲಿ ಹೋಗೋದು. ಸೊ ಸಮಯ ಆಲ್ರೆಡಿ 11 ಗಂಟೆ ಆಗಿದೆ. ಸೊ 11 ಗಂಟೆ ಅಂದ್ರೆ ಕರೆಕ್ಟ್ ಆಗಿ 2 ಅವರ್ ಆಗ್ತದೆ ನನ್ಗೆ ಅನ್ಸಿದ ಪ್ರಕಾರ. ಒಂದು ಗಂಟೆ ಒಳಗೆ ತಲುಪ್ತದೆ ಅಂತ ಅನ್ಕೊಂಡಿದೀನಿ. ಸೊ 1 ಗಂಟೆ ಒಳಗಡೆ ಬನ್ನಿ ಕವರ್ ಮಾಡೋಣ 53 ಕಿಲೋಮೀಟರ್ನ. ಓಕೆ, ಸೊ ಹೊಸೂರು ರೋಡ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿಂದ ಜಿಗಣಿ ರೋಡಲ್ಲಿ ಆರೋಗ್ಯವರೆಗೂ ನಮ್ಗೆ ಮ್ಯಾಪ್ನ ಅವಶ್ಯಕತೆ ಇರೋದಿಲ್ಲ. ಸೊ ಆ ನಂತರ ಮ್ಯಾಪ್ ಹಾಕೋಬೇಕಾಗುತ್ತೆ. ಆರೋಗ್ಯವರೆಗೂ ರೂಟ್ ಬಿಟ್ಟಿರೋದ್ರಿಂದ ಮ್ಯಾಪ್ ಯೂಸ್ ಮಾಡೋಣ. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಟ್ರಾಫಿಕ್ ತುಂಬಾನೇ ಕಮ್ಮಿ ಇದೆ. ಆಲ್ಮೋಸ್ಟ್ ಎಲ್ಲರೂ ಅವರ ನೋಡ್ತಿದ್ದಾರೆ. ಸೊ ನೋಡಿ, ಬೆಂಗಳೂರು ಯಾವ ರೀತಿ ಇದೆ, ಫುಲ್ ಖಾಲಿ ರೋಡ್ಗಳು. ಅದೇ ಬಟ್ ಇದೇ ರೀತಿ ಬೇರೆ ದಿವಸದಲ್ಲಿ ಬಂದಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿರೋದು. ನೋಡಿ, ಇದು ಮೈಸೂರು ಹೋದ್ರೆ 10 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿಂದ ಕನಕಪುರ ರೋಡ್ ಹೋಗಿ ಕನಕಪುರ ರೋಡ್ ಅಲ್ಲಿ ಇರ್ಕೋಬೇಕು. ಕನಕಪುರ ರೋಡ್ ಅಲ್ಲಿ ಇರ್ಬೇಕು. ಅಲ್ಲಿಂದ ಮತ್ತೆ ಕಡ್ಲಿಪುರ ಮತ್ತೆ ಆರೋಹಳ್ಳಿ ಸೈಡ್ ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಸೊ ಇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನೀಟಾಗಿ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹೊಡ್ಕೊಂಡ್ರೆ ಜಿಗಣಿ ಲಿಂಕ್ ರೋಡ್ ಅಂತ ಹೇಳ್ತಾರೆ ಇದನ್ನ. ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ಗೂಗಲ್ ಮ್ಯಾಪ್ ಇರೋದ್ರಿಂದ ಯಾರ ಹತ್ರನೂ ಅಡ್ರೆಸ್ ಕೇಳ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಅನ್ಸುತ್ತೆ. ನೋಡಿ, ಇದೆ ಜಿಗಣಿ ಲಿಂಕ್ ರೋಡ್. ಇದು ಸೀದಾ ಜಿಗಣಿ APC ಸರ್ಕಲ್ ವರೆಗೂ ಹೋಗುತ್ತೆ. ಇದು ಅದೇ ರೋಡ್ ಮುಂದೆ ಕಂಟಿನ್ಯೂ ಮಾಡಿದ್ರೆ ಬೆನ್ನರ್ಘಟ್ಟ ಜಾಯಿನ್ ಆಗುತ್ತೆ. ಸೊ ಈಗ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ರೀಚ್ ಆಗಿದ್ದೀವಿ. APC ಸರ್ಕಲ್ ಬಿಟ್ಟು ಮುಂದೆ ಬಂದು ಇದು ಬೆನ್ನರ್ಘಟ್ಟ ಹೋಗೋ ರೋಡ್ ಇದು. ಸೊ ಇದು ಇವೆಲ್ಲ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ. ಸೊ ಈ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮುಂದೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಅಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ಆರೋಗ್ಯ ರೋಡ್ ಇರುತ್ತೆ. ಆ ರೋಡ್ ಅಲ್ಲಿ ಫುಲ್ ಲೈಕ್ ವಿಲೇಜ್ ರೋಡ್ ಇರುತ್ತೆ. ಸ್ವಲ್ಪ ಅಡ್ವೆಂಚರಸ್ ಆಗೂ ಇರುತ್ತೆ. ಸೊ ಅದೇ ರೋಡ್ ಅಲ್ಲಿ ನಾನು ಯಾವಾಗಲೂ ಕನಕಪುರ ಸೈಡ್ ಟ್ರಿಪ್ ಹೋದಾಗ ಅದೇ ರೋಡ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ರೋಡ್ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ, ವ್ಯೂಸ್ ಚೆನ್ನಾಗಿರುತ್ತೆ, ಸೀನರೀಸ್ ತುಂಬಾ ಸೂಪರ್ ಆಗಿರುತ್ತೆ. ಆ ರೋಡಲ್ಲಿ ಹೋಗೋದು ಒಂದು ಮಜಾ ಇರುತ್ತೆ. ಬನ್ನಿ ತೋರಿಸ್ತೀನಿ. ಐ ಥಿಂಕ್ ಆಲ್ರೆಡಿ ತುಂಬಾ ಸರಿ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ಬಂತು ಸರ್ಕಲ್. ಇಲ್ಲಿ ಸೀದಾ ಹೋದ್ರೆ ಬೆನ್ನರ್ಘಟ್ಟ ರೋಡ್ ಹೋಗ್ತದೆ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಸೊ ಈ ರೋಡು ಸೀದಾ ಆರೋಹಳ್ಳಿಗೆ ಹೋಗುತ್ತೆ. ಇಲ್ಲಿಂದ ಕನಕಪುರ ರೋಡ್, ಕನಕಪುರ ಆರೋಹಳ್ಳಿಗೆ ರೀಚ್ ಆಗುತ್ತೆ ಈ ರೋಡು. ನೋಡಿ ರೋಡ್ ಹೆಂಗಿದೆ. ಈಗಿದ್ರೆ ಬೈಕ್ ಹೋಗ್ಬೇಕು, ಸ್ವರ್ಗ ಗಾಡಿ ನಿಂತಿರುತ್ತೆ.
ಬೆಳಗ್ಗೆ ಬೆಳಗ್ಗೆ ಬಜ್ಜಿ ತುರ್ತಾ ಇದ್ದಾರೆ ಒಳ್ಳೆ ರೋಡ್ ಬರುತ್ತದೆ ಬಜ್ಜಿಗಳು. ಇಲ್ಲೊಂದು ನಾನು ಯಾವಾಗ ಕನಕಪುರ ಸೈಡ್ ಟ್ರಿಪ್ ಹೋಗುವಾಗ ಅಥವಾ ಕನಕಪುರ ಅಲ್ಲಿ ಮುತ್ತಪ್ಪಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ, ಅವ್ರ ಮನೆಗೆ ಹರಿದೂರಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ. ಅವ್ರ ಮನೆಗೆಲ್ಲ ಹೋಗ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ನೈಸ್ ರೋಡ್ ಜಾಸ್ತಿ ಯೂಸ್ ಮಾಡಲ್ಲ. ಯಾಕಂದ್ರೆ ಒಳ್ಳೆ ಸ್ಕೂಟಿ ತರ ಒಂದೇ ಇದ್ರಲ್ಲಿ ಹೋಗಕ್ಕೆ ಇಷ್ಟ ಆಗಲ್ಲ. ಈ ರೀತಿ ಇರಬೇಕು, ಅವಾಗ ಹಂಚ್ ಬರ್ತಾ ಇರ್ಬೇಕು, ಅವಾಗ ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು. ಸೊ ಇದು ಈ ತರ ಅದಕ್ಕೋಸ್ಕರನೇ ಈ ರೋಡ್ ನಾನು ಪ್ರಿಪೇರ್ ಮಾಡೋದು ಜಾಸ್ತಿ. ಯಾವಾಗ್ಲೂ ಅಷ್ಟೇ. ಆಹಾ, ಓ 11:30 ಆದ್ರೂ ಇಲ್ಲಿ ಸ್ವಲ್ಪ ಫಾಗ್ ಇದೆ, ಗಾಡಿ ಹೋಗ್ತಿರುತ್ತೆ, ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಫಾಗ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಸೀನರಿಗಳು ಯಾವ ರೀತಿ ಇದೆ ಈ ಕಡೆ ನೋಡಿ. ಈ ಕಡೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಈ ಕಡೆ ನೋಡಿದ್ರೆ ಅಷ್ಟೇ ದುಃಖ ಆಗುತ್ತೆ. ಯಾಕಂದ್ರೆ ಈ ರೀತಿ ಇದನ್ನ ಈ ರೀತಿ ಮಾಡಿಟ್ಟಿದ್ದಾರೆ, ಎಲ್ಲ ಸೈಟ್ಗಳು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಆಗುದು ನೋಡಿ, ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗೋದು ನೋಡಿ. ಯಾವ ರೀತಿ ಬಂಡೆನೆಲ್ಲ ಕೊಡ್ದು ಯಾವ ರೀತಿ ಹಾಳು ಮಾಡಿಟ್ಟಿದ್ದಾರೆ ನೇಚರ್. IIMB, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಬೆಂಗಳೂರು. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಫೋಟೋ ಶೂಟ್ ಮಾಡಿದ್ದೆ ನಾನು. ನಾನು ಅದನ್ನೇ ಕೂತಾಗ ಮಾಡೋದು. ಎಲ್ಲಾ ರೈಡರ್ಸ್ ಯಾವುದೇ ಇವಾಗ ಸಿಟಿಯಿಂದ ಕನಕಪುರ ಸೈಡ್ ಆ ಕಡೆ ಕೊಳ್ಳೇಗಾಲ ಸೈಡ್ ಏನಾದ್ರು ಟ್ರಿಪ್ ತಗೊಂಡಿದ್ರೆ ಅವಾಯ್ಡ್ ಮಾಡಿ ಯಾವ್ದನ್ನ ನೈಸ್ ರೋಡ್ನ. ಸೊ ಈ ರೋಡ್ ಅಲ್ಲಿ ಬನ್ನಿ, ಸ್ವಲ್ಪ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ ನಿಮ್ಗೆ. ರೋಡ್ ಚೆನ್ನಾಗಿದೆ, ಬಟ್ ಏನಂದ್ರೆ ಅಲ್ಲಿಂದ ನೈಸ್ ರೋಡ್ ಕಂಪೇರ್ ಮಾಡಿದ್ರೆ ಒಂದು 15-20 ನಿಮಿಷ ಲೇಟ್ ಆಗಿ ಹೋಗ್ತೀರ ಅಷ್ಟೇ. ಬಟ್ ಈ ರೀತಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ನೈಸ್ ರೋಡ್ ಅಂತ ಸಿಗೋದಿಲ್ಲ. ಆನೇಕಲ್ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಎಲಿಫೆಂಟ್ ಕ್ರಾಸಿಂಗ್ ಸಿಗ್ನಲ್ ಅಂತೆ, ಹುಲಿ ಎಲಿಫೆಂಟ್ ಎಲ್ಲ ಹಾಕಿದ್ದಾರೆ ಫೋಟೋದಲ್ಲಿ. ಬಟ್ ಈ ರೋಡಲ್ಲಿ ಒಂದು 50-60 ಸರಿ ಓಡಾಡಿದೀನಿ. ಒಂದು ಆನೆ, ಒಂದು ಹುಲಿ ಎಲ್ಲ, ಒಂದು ಕಾಡಂತೂ ಕೂಡ ನೋಡಿಲ್ಲ ಈ ರೋಡಲ್ಲಿ. ಫೋಟೋಗಳು ಮಾತ್ರ ಇರ್ತವೆ. ಸೊ ಈ ಫಾರೆಸ್ಟ್ ಅಲ್ಲಿ ನಾನು 3 ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ. ಒಂದು ಕಣಿವೆ ಮಹದೇಶ್ವರ ಸ್ವಾಮಿ ಟೆಂಪಲ್. ಸೊ ಇದೇ ಫಾರೆಸ್ಟ್ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಒಂದು 1 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗುತ್ತೆ. ಮಹದೇಶ್ವರ ಟೆಂಪಲ್ ಸೂಪರ್ ಆಗಿದೆ. ಸೊ ಅದಾದ ನಂತರ ಮುಂದೆ ರೈಟ್ ಸೈಡ್ ಈ ಫಾರೆಸ್ಟ್ ಎಕ್ಸಿಟ್ ಆಗಿದ್ದು ಇಮಿಡಿಯೇಟ್ ರೈಟ್ ಸೈಡ್ ಒಂದು ಬೆಟ್ಟ ಇದೆ, ಅಲ್ಲೊಂದು ಮಹದೇಶ್ವರ ಟೆಂಪಲ್ ಇದೆ. ಬೆಟ್ಟದ ಮೇಲೆ ಸೊ ಅದು ಚಿಕ್ಕದಾದ ತುಂಬಾ ಪೀಸ್ಫುಲ್ ಆಗಿರೋ ದೇವಸ್ಥಾನ ನಾನು ವಿಸಿಟ್ ಮಾಡಿರೋದ್ರಲ್ಲಿ. ಸೊ ತೋರಿಸ್ತೀನಿ ಬನ್ನಿ. ಅದಾದ ನಂತರ 3ನೇ ಬಂದು ಈ ಫಾರೆಸ್ಟ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಿ, ಹಂಗೆ 1-2 ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ಒಳಗಡೆ ಒಂದು 3-4 ಕಿಲೋಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ಪ್ರಕಾಳಮ್ಮ ಟೆಂಪಲ್ ಇದೆ. ಸೊ ಅದ ಯಾರಿಗೂ ಅಷ್ಟಾಗಿ ಗೊತ್ತಿರೋದಿಲ್ಲ.
ಕಬ್ಬಾಳಮ್ಮ ಟೆಂಪಲ್ ಅಂದ್ರೆ ಎಲ್ಲರೂ ಕನಕಪುರದಿಂದ ಆ ಕಡೆ ಇರೋ ಟೆಂಪಲ್ ಫಸ್ಟ್ ನೆನಪಿಗೆ ಬರೋದು ಅದೇ ಟೆಂಪಲ್. ಬಟ್ ಸೊ ಐ ಥಿಂಕ್ ನಿಮಗೆ ಕಾಣಿಸುತ್ತೆ ಅನ್ಕೊಂತೀನಿ, ಅಲ್ಲಿ ಒಂದು ಬೆಟ್ಟ ತರ ಕಾಣಿಸ್ತಾ ಇದೆಯಲ್ಲ, ಸೊ ಆ ಬೆಟ್ಟದ ಮೇಲ್ಗಡೆ ಅಲ್ಲಿ ಬಾವುಟ ಹಾಕಿದ್ದಾರೆ ನೋಡಿ, ಅಲ್ಲೂ ಒಂದು ನಾಗೇಶ್ವರ ಟೆಂಪಲ್ ಇದೆ. ಬೆಟ್ಟದ ಮೇಲೆ ಹೋಗ್ಬೇಕು, ಗಾಡಿ ಹೋಗುತ್ತೆ. ಸೊ ಇನ್ನೊಂದು ಕಡಿಮೆ ನಾಗೇಶ್ವರ ಸ್ವಾಮಿ ಟೆಂಪಲ್ ಹೋಗ್ಬೇಕಾದ್ರೆ ನೀವು ನೋಡಿ ಈ ರೋಡ್ ಅಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಈ ರೋಡ್ ಅಲ್ಲಿ ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋದ್ರೆ ನಿಮ್ಗೆ ಕಣಿವೆ ಮಹದೇಶ್ವರ ಟೆಂಪಲ್ ಸಿಗುತ್ತೆ. ಈ ರೋಡ್ ಆಗಿಲ್ಲ ಅಂದ್ರೆ ಮುಂದ್ಗಡೆ ಒಂದು ರೋಡ್ ಇದೆ. ಸೊ ಅಲ್ಲಿ ಹಿಂದ್ಗಡೆ ಒಂದು ರೋಡ್ ಇತ್ತು. ಟೋಟಲ್ 3 ರೋಡ್ ಇದೆ. ಈ ರೋಡ್ ಅಲ್ಲಿ ಬಿಡಲ್ಲ ಅನ್ಸುತ್ತೆ. ಸೊ ಅದೆರಡು ರೋಡ್ ಅಲ್ಲಿ ನೀವು ಹೋಗ್ಬೋದು. ಒಂದು ಹಿಂದ್ಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ಕಣಿವೆ ಮಹದೇಶ್ವರ ಟೆಂಪಲ್ ಅಂತ ಹೇಳಿ. ಸೊ ಇನ್ನೊಂದು ಮಹದೇಶ್ವರ ಟೆಂಪಲ್ ಇದು. ಸೊ ನೋಡಿ ಈ ಬೆಟ್ಟದಲ್ಲಿ ಏನಿದೆಲ್ಲ, ಈ ಬೆಟ್ಟದ ಮೇಲೆ ಹೋಗಿದ್ದೀನಿ ನಾನು. ಆಲ್ಮೋಸ್ಟ್ ಗಾಡಿ ಹತ್ತಿಸ್ಕೊಂಡೆ ಹೋಗಿದ್ದೀನಿ. ಮೇಲ್ಗಡೆ ಇದೆ ಒಂದು ದೇವಸ್ಥಾನ ಇದೆ ಸಣ್ಣದಾಗಿ, ಅದು ಮಹದೇಶ್ವರ ಟೆಂಪಲ್ ದೇವಸ್ಥಾನನೇ. ಸೊ ಇದಕ್ಕೆ ಹೋಗೋ ದಾರಿ ಬಂದು ಹೇಳ್ತೀನಿ ನೋಡಿ. ಸೊ ಈ ರೋಡಲ್ಲಿ ಹೋಗ್ಬೇಕು. ನೋಡಿ ಇಲ್ಲಿ ದಾರಿ ಕಾಣಿಸ್ತಾ ಇದೆಯಾ, ಈ ರೋಡ್ ಅಲ್ಲಿ ಬೈ ವಾಕು ಹೋಗ್ಬೋದು, ಈವನ್ ನೀವು ಬೈಕಲ್ಲಿ ಹೋಗ್ಬೋದು. ಈ ದಾರಿ ಒಳಗಡೆ ಹೋಗಿ ಮುಂದೆ ಹೋಗಿ ಯೂಟರ್ನ್ ತಗೊಂಡು ಮೇಲ್ ಬಂದು ಮತ್ತೆ ಅಲ್ಲೊಂದು ಯೂಟರ್ನ್ ಇದೆ, ಅದು ತಗೊಂಡು ಮತ್ತೆ ಒಂದು 3 ಬೆಂಡೇನೋ ಇದೆ. 3 ಬೆಂಡ್ ಆದ್ಮೇಲೆ ಸೀದಾ ಮೇಲೆ ಹೋಗುತ್ತೆ ಗಾಡಿ. ಸೊ ಆಲ್ರೆಡಿ ತೋರಿಸಿದೀನಿ ನಾನು ಈ ರೋಡು. ನನ್ನ ಪ್ರೊಫೈಲ್ ಅಲ್ಲಿ ಇದೆ, ನಂದು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಇದೆ, ಚೆಕ್ ಮಾಡ್ಬೋದು ನೀವು. ಸೊ ಅದಾದ ನಂತರ ಮೂರನೇದು ಬಂದು ಇಲ್ಲಿ ಕಟ್ಟೆಕೆರೆ ಕಬ್ಬಾಳಮ್ಮ ಸ್ವಾಮಿ ಟೆಂಪಲ್, ಕಬ್ಬಾಳಮ್ಮ ದೇವಿ ಟೆಂಪಲ್, ಸಾರಿ. ನೋಡಿ ಕಟ್ಟೆಕೆರೆಗೆ ಬಂದಾಗ ನೀವು ಜಿಗಣಿಯಿಂದ, ಸೊ ನಿಮ್ಗೆ ನೋಡಿ ಈ ರೋಡ್ ಅಲ್ಲಿ ಇಂಡಿಯಾ ATM ಆದ್ಮೇಲೆ ಲೆಫ್ಟ್ ತಗೊಂಡು ಒಳಗಡೆ ಹೋದ್ರೆ ಕಣಿವೆ ದೇವಸ್ಥಾನ, ಕಣಿವೆ ಮಹದೇಶ್ವರ ಸ್ವಾಮಿ ಟೆಂಪಲ್ ಹೋಗುತ್ತೆ. ಅದಾದ ನಂತರ ನಿಮ್ಗೊಂದು ಕಟ್ಟೆಕೆರೆ ಅಂತ ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ಈ ರೋಡ್ ಅಲ್ಲಿ ಒಂದು 3-3.5 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕಬ್ಬಾಳಮ್ಮ ಟೆಂಪಲ್ ಸಿಗುತ್ತೆ. ಓಕೆ, ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವ ಸಮಯ. ಚಳಿಗೆ ಫುಲ್ ಗಾಡಿ ಫ್ಯೂಸ್ ಆಗ್ಬಿಟ್ಟಿದೆ. ಒಂದೇ ಒಂದು ಟೀ ಕುಡ್ಕೊಂಡು ನಮ್ಮ ಪ್ರಯಾಣನ ಮುಂದುವರ್ಸೋಣ. ಇಲ್ಲೊಂದು 2 ಓಟ ಆಗ್ಬಿಡ್ತಾ ಇತ್ತು. ಇನ್ನೇನಾದ್ರೂ ಟೀ ಬೇಕು ಹಾಕಿಲ್ಲ ಅಂದಿದ್ರೆ, ಸೊ ಇದು ನೋಡಿ, ಇದು ಶಾರ್ಟ್ ಕಟ್ ರೂಟ್. ನಾವು ಆರಳ್ಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ಅದಕ್ಕಿಂತ ಮುಂಚೆ ತಟ್ಟೆಕೆರೆ ಆದ ನಂತರ ಒಂದು ಲೆಫ್ಟ್ ಸಿಗುತ್ತೆ. ಇದು ಶಾರ್ಟ್ ಕಟ್ ರೂಟ್ ತೋರಿಸ್ತಾ ಇದೆ. ಸೊ ಇಲ್ಲಿಂದ 19 ಕಿಲೋಮೀಟರ್. ನಾವೇನಾದ್ರೂ ಆರಳ್ಳಿಗೆ ಹೋಗಿ ಹೋಗಂಗಿದ್ರೆ ಮತ್ತೆ ಸುತ್ತಾಕೊಂಡು ಹೋಗ್ಬೇಕಾಗಿತ್ತು. ಸೊ ಇಲ್ಲೊಂದು ಶಾರ್ಟ್ ಕಟ್ ರೂಟ್ ತೋರಿಸ್ತಾ ಇದೆ. ಸೊ ಇಲ್ಲೊಂದು ಬ್ರೇಕ್ ಕಟ್ಟಿದ್ದೆ ತುಂಬಾ ಒಳ್ಳೇದಾಯ್ತು ಅನ್ಸುತ್ತೆ ನನಗೆ. ಇಲ್ಲ ಅಂದಿದ್ರೆ ಆರಳ್ಳಿಗೆ ಹೋಗಿ ಮತ್ತೆ ಸುತ್ತಾಕೊಂಡು ಮತ್ತೆ 10 ಕಿಲೋಮೀಟರ್ ಸುತ್ತಾಕೊಂಡ್ ಬರ್ಬೇಕಾಗಿತ್ತು. ಮತ್ತೆ ಇಲ್ಲಿ ಈ ರೂಟ್ ತೋರಿಸ್ತಾ ಇದೆ ರೈಟ್ಗೆ, ಬೆಟ್ಟ ಮಾತ್ರ ಲೆಫ್ಟ್ ಹೋಗ್ತಾಯ್ತು. ಏನಿದು ಮರ್ಮ, ಒಂದು ಅರಿಯೋದು. ಇಲ್ಲಿ ಆಗ ಒಂದು ಬೆಟ್ಟ ಇದೆ. ಕನಕಪುರ ಇಲ್ಲಿಂದ 11 ಕಿಲೋಮೀಟರ್. ಸೊ ಇಲ್ಲೊಂದು ಬೆಟ್ಟ ಇದೆ ನೋಡಿ. ಸೊ ಇಲ್ಲ
ಇನ್ನು 300 ಮೀಟರ್ ಹತ್ರ ರೈತ ಅಂತ ರೈತ ಇದೆ. ರೈತ ಅಂದ್ರೆ ಇದೇ ಇರಬೇಕು, ನನಗೆ ಗೊತ್ತಿರೋ ಹಾಗೆ. ನನ್ನ ಬಲಗಡೆ ಏನ್ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲೇ ರೈತ, ಇಲ್ಲಲ್ಲ, ಇಲ್ಲೇ ರೈತ. ಆ ಬಂತು ನೋಡಿ. ಗುತ್ತಲ ಹುಣಸೆ ಯುವಕರ ಸಂಘ, ಗುತ್ತಲ ಹುಣಸೆ ಶ್ರೀ ಮಹಾದೇಶ್ವರ ಸ್ವಾಮಿ ಮಹಾದ್ವಾರ, ಗುತ್ತಲ ಹುಣಸೆ. ಸೊ ಇಲ್ಲಿಂದ ರೈತ ಸೊ ಮುಂದೆ ರೈತ ಹೇಳ್ತಾ ಇದೆ. ಹಳ್ಳಿ ಒಳಗಡೆ ಎಂಟ್ರಿ ಕೊಟ್ಟಿದೀವಿ. ಒಳ್ಳೆ ಸಿಮೆಂಟ್ ರೋಡ್. ಮುಂದೆ ರೈಟ್ ತೋರಿಸ್ತಾ ಇತ್ತು. ಇಲ್ಲಿ ರೋಡಲ್ಲಿ ಬಂದ್ರೆ ಇದು ಪ್ರಾಬ್ಲಮ್, ಗೊತ್ತೇ ಆಗಲ್ಲ ರೂಟ್ ಎಲ್ಲಿರುತ್ತೆ ಹೇಗಿರುತ್ತೆ. ಸಣ್ಣ ಸಣ್ಣ ರೂಟ್ ಇಲ್ಲಿದೆ ರೈಟ್. ರೈಟ್ ಹೊಡೆದು ಮತ್ತೆ ಲೆಫ್ಟ್ಗೆ ಸ್ಟಾರ್ಟ್ ಆಯ್ತು. ಹೊಡೆದ್ನಲ್ಲಮ್ಮ ಲೆಫ್ಟ್. ಸೊ ಇಲ್ಲಿಂದ 2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಆಫ್ ರೋಡ್. ಇಲ್ಲಿ ಹಾಕಿದ್ದಾರೆ ನೋಡಿ, ಗಂಗಾಧರೇಶ್ವರ ಬೆಟ್ಟ, ಗುತ್ತಲ ಹುಣಸೆ, ಗಂಗಾಧರೇಶ್ವರ ಸ್ವಾಮಿ ಬೆಟ್ಟಕ್ಕೆ ದ್ವಾರಿ, ಮದ್ಯಪಾನ, ಮಾಂಸಾಹಾರಿ, ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಸೊ ನೋಡ್ಬೇಕು ಇಲ್ಲಿಂದ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನಾನ್ ನೋಡಿದ ವಿಡಿಯೋದಲ್ಲಿ ಸುಜುಕಿ ಕಂಪ್ನಿ 2,200cc ಬೈಕ್ ಹತ್ತಿಲ್ಲ ಅಂತ ತೋರಿಸ್ತಾ ಇದ್ರು. ಸೊ ನಮ್ದು 125cc, ಅದೇ ಮುಂದುವರೆ ಟೈರ್ ಬೇರೆ ಫ್ಲಾಟ್ ಆಗ್ಬಿಟ್ಟಿದೆ. ನಮ್ ಬೈಕ್ ಹತ್ತುತ್ತಾ ಇಲ್ಲ ಚೆಕ್ ಮಾಡ್ಬೇಕು. ಒಂದು ಎಕ್ಸ್ಪೆಲ್ಸ್ ಆಗ್ತಿರೋದ್ ನೋಡಿದ್ದೀನಿ ಇಲ್ಲಿ, ಅವ್ರದ್ದು ಫೋಟೋಸ್ ನೋಡಿದೆ. ಏನು ಅರಿಬರಿ ಏನಿಲ್ಲ, ಆರಾಮಾಗಿ ಓಡಿಸ್ತಾ ಇದ್ದೀನಿ. ಇದು ಬೆಟ್ಟ ಕಾಣಿಸ್ತಾ ಇದೆಯಾ? ರೋಡ್ ಮಾಡೋದಕ್ಕೆ ಜಲ್ಲಿ ಹಾಕಿದ್ದಾರೆ, ಬಟ್ ಅದಾದ್ಮೇಲೆ ರೋಡ್ ಮಾಡಿಲ್ಲ, ಬರೀ ಮಣ್ಣು ಸುರಿದಿದ್ದಾರೆ. ಸ್ಟಾರ್ಟ್ ಆಯ್ತು ಇದು.
ಯಾ ಏನಿದು ಬೆಟ್ಟ ಸ್ಟಾರ್ಟಿಂಗ್ ಅಲ್ಲೇ ಸೆಕೆಂಡ್ ಗೇರ್ ಬಂದ್ಬಿಡ್ತೀರಿ. ಸೆಕೆಂಡ್ ಗೇರ್ ಅಲ್ಲೇ ಹತ್ತಿಸ್ತಾ ಇದ್ದೀನಿ ಇದು. ಸ್ಪಿಡ್ ಬೇರೆ ಆಗ್ತಾ ಇದೆ ಗಾಡಿ. ಮಣ್ಣು ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತು. ಮಣ್ಣು ಇರೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಬಿಟ್ರೆ ಹಿಂದೆ ಟೈರ್ ಅಂತ ಫುಲ್ ಸ್ಪಿಡ್ ಆಗ್ತಾನೆ ಇದೆ ಬಂದಿರೋದಕ್ಕೆ. ಅಲ್ಲ ಬೇರೆ ತೆಗೆದ್ಬಿಟ್ಟಿದ್ದಾರೆ, ಅದೊಂದೇ ಇರೋದು. ಅದು ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹತ್ಕೊಳ್ತಾರೆ ಬೇಕು. ಬಟ್ ಎಲ್ಲ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ವಾ ಸೆಕೆಂಡ್ ಗೇರ್ ಅಲ್ಲೇ ಹತ್ತುತ್ತಾ ಇದೆ. ಇನ್ನು ಫಸ್ಟ್ ಗೇರ್ ಹಾಕೊಂಡಿದೆ. ಅಲ್ಲಲ್ಲಿ ಹಳ್ಳ ಮಾಡಿದಾರೆ, ಅದೇನ್ ಪಿಕ್ ಮಾಡಿದಾರೆ ಗೊತ್ತಾಗ್ತಾ ಇಲ್ಲ. ಇದು ಬಂದೆ ಫಸ್ಟ್ ಗೇರ್, ಟರ್ನಿಂಗ್ ಫಸ್ಟ್ ಗೇರ್ ಹಾಕ್ಲೇಬೇಕು. ನೋಡಿ ಇದು ಅಲ್ಲ ಏನ್ ಪಿಕ್ ಮಾಡಿದಾರೆ, ನೀರ್ ಆಗೋದಕ್ಕೆ ಮಾಡಿದ್ರೆ ಮಳೆ ಬಿದ್ದು ನೋಡಿ ನೀರು. ಟರ್ನಿಂಗ್ ಅಲ್ಲಿ ಫಸ್ಟ್ ಗೇರ್ ಹಾಕಬೇಕು, ಇಲ್ಲ ಹಾಕೋದೇ ಇಲ್ಲ. ಇದು ಸ್ಟ್ರೈಟ್ ಇದೆ, ಸ್ಟ್ರೈಟ್ ಇದ್ರೆ ಆರಾಮಾಗಿ ಹತ್ಬಿಡುತ್ತೆ. ಬಟ್ ಮಣ್ಣು ಗಟ್ಟಿ ಇದ್ರೆ ಬೈಕ್ ಇದೆ ಅಷ್ಟೊಂದೇನ್ ಪ್ರಾಬ್ಲಮ್ ಆಗಲ್ಲ. ಮಣ್ಣು ಲೂಸ್ ಇರೋದ್ರಿಂದ ಗಾಡಿ ಹಿಂದ್ಗಡೆ ತಿರುಗ್ತಾ ಇದೆ ಹಂಗೆ ಸರಕ್ ಅಂತ. ಮಣ್ಣಲ್ಲಿ ನೋಡಿ ಗಟ್ಟಿ ಇದ್ರೆ ಏನೂ ಆಗಲ್ಲ. ಫಸ್ಟ್ ಕಾರ್ ಬರ್ಬೋದು, ಕಾರ್ಗೆ ಏನ್ ಪ್ರಾಬ್ಲಮ್ ಏನಾಗಲ್ಲ ಅನ್ಸುತ್ತೆ. ಕಾರ್ ಅಂದ್ರೆ ಸಣ್ಣ ಸಣ್ಣ ಕಾರ್ಗಳು, ಸೆಡನ್ ಕಾರ್ಗಳು ಆಗೋದಿಲ್ಲ, ಬರ್ಬೋದು ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಟರ್ನಿಂಗ್ ಅಲ್ಲಿ ಫಸ್ಟ್ ಗೇರ್, ಇಲ್ಲಿಂದ ಫಸ್ಟ್ ಗೇರ್ ಅಲ್ಲೇ ಇದೆ. ಬಂದೇ ಬಿಡ್ತಾ. ಅಯ್ಯೋ ಇಲ್ಲ, ಇಲ್ಲಿ ಸೊ
ಇದು ತೆಗ್ದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹೊರತು ಇಲ್ಲೇ ಇಟ್ಟಿದ್ವಿ ಕಾಲ್ ಅಂತ ಹೇಳಿ. ವಾವ್ ಸೂಪರ್. ಇನ್ನೊಂದು ಇದೊಂದೇ ಗುರು ಸಿಕ್ಕಾಪಟ್ಟೆ ಟಫ್ ಇರೋದು. ಇಲ್ಲಿಂದ ಒಂದು 2 ಬೆಂಡ್ ಮಾತ್ರ ಸಿಕ್ಕಾಪಟ್ಟೆ ಟಫ್ ಇದೆ. ಅಂತೂ ಇಂತೂ ಬಂದು ತಲುಪಿದೀವಿ ಮೇಲೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಓಂ ನಮಃ ಶಿವಾಯ.